ತೊಡಗಿಸ್ಕೊಳ್ತಕ್ಕಂಥ ಒಂದಿಷ್ಟು ವಿಚಾರಧಾರೆಗಳು. ಬನ್ನಿ ಮುಂದೆ ಬನ್ನಿ. ತೊಡಗಿಸ್ಕೊಳ್ತಕ್ಕಂಥ ಒಂದು ವಿಚಾರ ಈ ಜಿಲ್ಲೆಯಲ್ಲಿ ನಡೆಯಿತು. ನಾವು ನಾಡು ನೋಡಿ ನೆಲ ಜಲ ಅಂತ ಹೇಳಿ ಇವತ್ತು ಇಡೀ ರಾಜ್ಯದಲ್ಲಿ ಹೋರಾಟದ ಮುಖೇನ ರೈತರ ರಕ್ಷಣೆ ಮಾಡ್ಕೊಳ್ಬೇಕು, ಕಾರ್ಮಿಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಹೇಳಿ ನಾವು ಇಡೀ ರಾಜ್ಯದಲ್ಲಿ ಸ್ವಾಭಿಮಾನಕ್ಕೆ ಧಕ್ಕೆ ಬರದ ಹಾಗೆ ಸಂಘಟನೆಯನ್ನು ಕೊಂಡೊಯ್ಯುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವಂತ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ನನಗೆ ಬಹಳ ಜನ ಹೇಳಿದ್ರು, ಕೆಲವು ವ್ಯಕ್ತಿಗಳ ಬಗ್ಗೆ ಅವ್ರು ಬಹಳ ನೀಚರಿದ್ದಾರೆ, ಅವ್ರ ಹಿನ್ನೆಲೆ ಸರಿ ಇಲ್ಲ, ಅವ್ರು ನಡೆದು ಬಂದ ದಾರಿ ಸರಿ ಇಲ್ಲ, ಮತ್ತೆ ಅವರು ಹಿಂದೆ ರೌಡಿಗಳಾಗಿ ಅಪರಾಧ ಕೃತ್ಯಗಳಲ್ಲಿ ತೊಡಗಿಸಿರ್ತಕ್ಕಂಥ ವ್ಯಕ್ತಿನ ಕರ್ಕೊಂಡ್ಬಂದು ನೀವು ಇವತ್ತು ಇಲ್ಲಿ ಸಂಘಟನೆ ಸೇರಿಸ್ಕೊಂಡಿದ್ದೀರಿ, ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಹೇಳಿ ಸಂಘಟನೆಯಲ್ಲಿ ಇರ್ತಕ್ಕಂಥ ಬಹಳ ಪ್ರಮುಖರಿಗೆ ನನಗೆ ಯಾವಾಗಲೂ ಕೂಡ ಕಿವಿಯಿಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ನನ್ನ ಆಸೆ ಏನಂದ್ರೆ ಒಬ್ಬ ಕಟ್ಟೆ ಕಡೆ ವ್ಯಕ್ತಿನೂ ಕೂಡ ಇಲ್ಲಿ ಕರ್ಕೊಂಡ್ಬಂದು ನಾನೊಬ್ಬ ನಾಯಕತ್ವವನ್ನು ಕೊಟ್ಟು ಜಾತಿ ನೋಡದೆ ಧರ್ಮ ನೋಡದೆ ನಾವಿವತ್ತು ಅವನ್ನೇನಾದ್ರೂ ಮಾಡಿ ಒಳ್ಳೆ ದಾರಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾವು ಸಂಘಟನೆ ಕರ್ಕೊಂಡ್ಬಂದ್ವಿ. ಆದ್ರೆ ನಾಯಿಬಾಲ ಡೊಂಕು ಅನ್ನುವಂತ ನಿಟ್ಟಿನಲ್ಲಿ ನನ್ನ ಹೆಸರನ್ನ ಹೇಳ್ತಾ ಸಂಘಟನೆ ಹೆಸರು ಹೇಳ್ತಾ ಇಲ್ಲಿ ಎಲ್ಲರನ್ನೂ ಕೂಡ ಕಣ್ಕಟ್ಟಿ ಕೆಲವು ಅಕ್ರಮ ಚಟುವಟಿಕೆಗಳಲ್ಲಿ ಅಕ್ರಮವಾಗಿ ಹಣ ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥಿತ ಸಂಚಲನ ರೂಪಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕೆಲವು ವ್ಯಕ್ತಿಗಳು ಮಾಡ್ತಕ್ಕಂಥವನ್ನ ಕಂಡು ಬಂದ ಸಂದರ್ಭದಲ್ಲಿ ನಾನು ಯಾಕೆ ಮಾತಾಡ್ತೀನಿ ಅಂದ್ರೆ ಸ್ವಲ್ಪ ಇಲ್ಲಿ ಗೊಂದಲಾಗಿದೆ, ಸ್ಪಷ್ಟೀಕರಣ ಕೊಟ್ಕೊಡ್ತೀನಿ. ನಾನು ನಮ್ ಗೌಡ್ರು ಹೇಳಿದಾಗೆ ನಾವು ಯಾವತ್ತೂ ಕೂಡ ಹಣಕ್ಕಾಗಿ ಸಂಘಟನೆ ಕಟ್ತವರಲ್ಲ. ಸಂಘಟನೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಆಗಿತ್ತು. ಬಹಳ ದೊಡ್ಡವರು ಇದ್ರಿ ಇಲ್ಲಿ ಸಂಘಟನೆಗೆ. ಬೆಳಗಾವಿ ವಿಜಯಮೋರೆ ಮಸೀದಿ ಬಳಿಯುವ ಮುಖೇನ ಹಿಂದೆ ಎಷ್ಟು 2001ರಲ್ಲಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅನ್ನೋಂಥ ವಿಚಾರದಲ್ಲಿ ನಿರ್ಣಯ ಕೈಗೊಂಡಂತ ವಿಜಯಮೋರೆಗೆ ವಿಧಾನಸೌಧದಲ್ಲಿ ಮಸೀದಿ ಬಳಿಯ ಮುಖೇನ ಎಚ್ಚರಿಕೆಯನ್ನು ನೀಡಿದಂತ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ. ಯಾಕಂದ್ರೆ ಉತ್ತರ ಕರ್ನಾಟಕದವನ್ನ ಒಂದು ಅವಿಭಾಜ್ಯ ಅಂಗವಾದಂತ ಬೆಳಗಾವಿಯನ್ನ ಇದೇ ರಾಜ್ಯದಲ್ಲಿ ಇಟ್ಕೊಂಡು ಇಲ್ಲಿಯ ಸವಲತ್ತುಗಳನ್ನು ಪಡ್ಕೊಂಡು ಇಲ್ಲಿಯ ಮೂಲ ಎಲ್ಲ ಏನು ರಾಜ್ಯ ಸರ್ಕಾರದ ಮತ್ತೆ ನಮ್ಮ ತೆರಿಗೆ ಹಣವನ್ನ ಬಳಸ್ಕೊಂಡು ಇಲ್ಲೇ ಅಧಿಕಾರವನ್ನ ಪಡೆದು ಇವತ್ತು ಬೆಳಗಾವಿಯನ್ನು ಮಾರಾಟಕ್ಕೆ ಸೇರಿಸುವಂತ ಒಂದು ಹುನ್ನಾರವನ್ನು ಮಾಡುವಂತ ಸಂದರ್ಭದಲ್ಲಿ ಮಸೀದಿ ಬಳಿಯುವ ಮುಖೇನ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾವು ಧ್ವನಿ ಆಗ್ತಾ ಕಟ್ಟೆ ಕಡೆ ಜನರಿಗೆ ಧ್ವನಿ ಆಗ್ತಾ ಕಟ್ಟೆ ಕಡೆ ಜನರ ಒಂದು ನೋವಿಗೆ ಸ್ಪಂದಿಸ್ತಾ ಬಂದಿರತಕ್ಕಂಥ ಸಂಘಟನೆ ವಿಜಯಪುರ ಜಿಲ್ಲೆಯಲ್ಲಿ ಜೀವಂತವಾಗಿ ಗಟ್ಟಿಯಾಗಿ ಇದೆ ಅಂತಕ್ಕಂಥ ಸಂದೇಶವನ್ನ ಇವತ್ತು ನಿಮ್ಮೆಲ್ಲರ ಮುಖೇನ ಇವತ್ತು ನಮ್ಮ ನಾಯಕರುಗಳು ಇವತ್ತು ಅಂತ ನೀಚ ವ್ಯಕ್ತಿಗಳಿಗೆ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ನಾನು ಗೌಡ್ರು ಹೇಳಿದಾಗ ನಾವೆಲ್ಲ ಬದುಕಿದ್ದೇ ಹೋರಾಟಕ್ಕೆ ಬಂದವರು. ಈ ಕೆಲವರೆಲ್ಲ ಹೋರಾಟ ಮಾಡ್ತಕ್ಕಂಥದ್ದು ಹೆಂಗೆ ಅಂದ್ರೆ ಹೋರಾಟವೇ ಬದುಕಾಗಿ ಮಾಡ್ಕೊಂಡು ಅದರ ಹಳದಿ ಮತ್ತೆ ಕೆಂಪನ್ನ ಹೆಗಲ ಮೇಲೆ ಧರಿಸಿ ಇವತ್ತು ಕಚೇರಿಗಳಲ್ಲಿ ಹೋಗಿ ಇವತ್ತು ಏನ್ ಮಾಡಬಾರ್ದು ಅದೆಲ್ಲ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಒಂದಿಷ್ಟು ಏನು ನೀಚ ಜನರಿದಾರಲ್ಲ ಅವರಿಗೆ ಒಂದು ಉತ್ತರವನ್ನು ಕೊಡುವಂತ ನಿಟ್ಟಿನಲ್ಲಿ ಇವತ್ತು ನೀವೆಲ್ಲರೂ ಕೂಡ ಇವತ್ತು ಸೇರಿದಿರಿ. ಅದರ ಜವಾಬ್ದಾರಿಯನ್ನು ಕೂಡ ಲಿಂಗರಾಜಿ ಅವರು ವಹಿಸ್ಕೊಂಡಿದ್ದಾರೆ ಇವತ್ತು. ಹಾಗಾಗಿ ನಾವು ಸಂಘಟನೆಯನ್ನ ಕಟ್ಟುವಂತ ಸಂದರ್ಭದಲ್ಲಿ ನಮ್ಮ ಬದುಕು ಚೆನ್ನಾಗಿರ್ಬೇಕು ಅಂತಕ್ಕಂಥ ಉದ್ದೇಶ ಕೂಡ ನಮ್ಮಲ್ಲಿದೆ. ಯಾಕೆ ಬದುಕು ಚೆನ್ನಾಗಿದ್ರೆ ನೀವು 4 ಜನಕ್ಕೆ ಏನಾದ್ರೂ ಕೊಡ್ಲಿಕ್ಕೆ ಆಗ್ತದೆ, ಇಲ್ಲ ಅಂದ್ರೆ ಆಗೋದಿಲ್ಲ ಅಂತಕ್ಕಂಥದ್ದು ಕೂಡ ನಾವು ಮನವರಿಕೆ ಮಾಡ್ಕೊಳ್ಬೇಕಾಗ್ತದೆ. ಸ್ನೇಹಿತರೆ, ಇವತ್ತು ನಾವು ಬಹಳ ಸೂಕ್ಷ್ಮವಾಗಿ ಚರ್ಚೆ ಮಾಡುವಂತ ಸಂದರ್ಭ. ನಾನು ಕೆಲವು ವ್ಯಕ್ತಿಗಳ ವಿಚಾರದಲ್ಲಿ ನಾನು ಹೆಚ್ಚಿಗೆ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವರ ದಾರಿಯವರು ಈಗಾಗಲೇ ಉಳ್ಕೊಂಡಿದ್ದಾರೆ, ಅವ್ರ ದಾರಿಗೆ ಹೋಗಿ ನಮ್ಗೇನು ಅಭ್ಯಂತರ ಇಲ್ಲ. ಅದೇ ಸಮಾಜ ಅದಕ್ಕೆ ತಕ್ಕ ಉತ್ತರ ಕೊಡ್ತದೆ ಅಂತ ನಾನು ಕೂಡ ಭಾವಿಸಿದ್ದೇನೆ. ಅದೇನೇ ಇದ್ರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿಗಳ ಯಾವತ್ತೂ ಕೂಡ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಧ್ವನಿ ಆಗ್ತಾ ಬಂದಿದೆ. ನಾಳೆ ವಿಜಯಪುರ ಜಿಲ್ಲೆಯಲ್ಲೂ ಕೂಡ ನಿಮ್ಮೆಲ್ಲರ ಬದುಕನ್ನು ಹಸನುಗೊಳಿಸುವುದರಲ್ಲಿ ನಿಮ್ಮೆಲ್ಲರ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ನಿಮ್ಮೆಲ್ಲರೂ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಸಂಘಟನೆಗಳು ಹೇಳ್ಕೊಡೋದೇ ಬೇರೆ. ಸಂಘಟನೆಗಳು ಹೇಳ್ಕೊಡುವಂತ ಉದ್ದೇಶಗಳು ಮತ್ತೆ ಅವ್ರು ಹೇಳ್ಕೊಡುವಂತ ಒಂದು ವಿಚಾರಧಾರೆಗಳು ನಾವು ಕೂಡ ಸಭೆಗಳಲ್ಲಿ ಹಿಂದೆ ಕೇಳಿದ್ದೇವೆ. ಆದ್ರೆ ಅದೆಲ್ಲವೂ ಕೂಡ ಸ್ವಾಭಿಮಾನಿ ಬಣದಲ್ಲಿ ನಡೆಯಲ್ಲ ಅಂತಕ್ಕಂಥದ್ದು ಕೂಡ
ಕೆಲವು ಹಳೆ ಕಾರ್ಯಕರ್ತರು, ಹಳೆ ಪದಾಧಿಕಾರಿಗಳಲ್ಲಿ ಸುಮಾರು 10-15 ವರ್ಷಗಳಿಂದ ಕೆಲಸ ಮಾಡಿರ್ತಕ್ಕಂಥ ಹಳೆ ಬೇರುಗಳಿದ್ದಾವೆ. ನೀವೊಂದಷ್ಟು ಜನ ಹೊಸ ಚಿಗುರುಗಳು ಕೂಡ ಇವತ್ತು ಬಂದಿರತಕ್ಕಂಥದ್ದು ಬಹಳ ಸಂತೋಷದ ಸಂದರ್ಭ. ಸ್ನೇಹಿತರೆ, ಜಾತಿ ಯಾವುದೇ ಇರಲಿ, ಧರ್ಮ ಯಾವುದೇ ಇರಲಿ, ಅದೇ ನಾಡಿಗೆ ವಿಚಾರ ಯಾವುದೇ ಸಮಸ್ಯೆ ಬಂದಾಗ, ರೈತರಿಗೆ ಯಾವುದೇ ಸಮಸ್ಯೆ ಬಂದಾಗ ಗಟ್ಟಿಯಾಗಿ ಧ್ವನಿ ಆಗ್ತಕ್ಕಂಥ ಮನೋಭಾವನ ನಾವೆಲ್ಲರೂ ಕೂಡ ಮೈಗೂಡಿಸ್ಕೊಳ್ಬೇಕು. ಹೋರಾಟ ಅಂತಕ್ಕಂಥದ್ದು ಮೈಯಲ್ಲಿ ಗೌರವ ಬರಬೇಕು. ಹೋರಾಟ ಅಂತಕ್ಕಂಥದ್ದು ಇವತ್ತೇನಾಗ್ತಾ ಇದೆ, ಹೋರಾಟ ಅಂತಕ್ಕಂಥದ್ದು ಬರೀ ಮನವಿಗಳಿಗೆ ಮತ್ತೆ ಅಟ್ಟಿಗೆ ಸೀಮಿತ ಆಗ್ತಾ ಇದೆ. ಆದ್ರೆ ಹೋರಾಟ ಯಾವತ್ತೂ ಕೂಡ ನಮ್ಮ ಗೌರವದಾಗೆ ಒಂದು ಬೃಹತ್ ಒಂದು ಜನಜಾತ್ರೆಯನ್ನ ಮಾಡ್ಕೊಂಡೋಗಿ ಜಿಲ್ಲಾಡಳಿತವನ್ನ ಗಟ್ಟಿಯಾಗಿ ಕೇಳ್ತಕ್ಕಂಥ ಮನೋಭಾವನ ನಾವು ಬೆಳೆಸ್ಕೊಳ್ಬೇಕಾಗ್ತದೆ. ಯಾಕೆಂದ್ರೆ DC ಸಂಬಳ ಕೊಡೋರು ನಾವೇ, SP ಸಂಬಳ ಕೊಡೋರು ನಾವೇ. ಇವತ್ತು ಒಬ್ಬ ಚುನಾಯಿತ ಪ್ರತಿನಿಧಿ ಸಂಬಳ ಕೊಡ್ತೀವಿ. ಇವತ್ತು 1,25,000 ಇದ್ದಿದ್ದು ಇವತ್ತು 2,25,000 ಮಾಡ್ಕೊಂಡಿದ್ದಾರೆ ಸಚಿವರುಗಳು. ನಾವು ತೆರಿಗೆ ಕಟ್ತಕ್ಕಂಥ ಹಣದಲ್ಲಿ ಇವತ್ತು ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಇವತ್ತು ಕಾರ್ಯಾಂಗಕ್ಕೆ ಸಂಬಳ ಕೊಡ್ತಕ್ಕಂಥವ್ರು ನಾವು. ನಮ್ಮ ಮನೇಲಿ ಆಳುಗಳನ್ನ ಇಟ್ಕೊಳ್ತೀವಿ, ಕೂಲಿ ಆಳುಗಳನ್ನ. ಸಂಬಳ ಕೊಡೋಣ ಯಾರು? ನಾವು. ಹಾಗಾಗಿ ನಾವು ಮಾಲೀಕರು ಅಂತಕ್ಕಂಥ ನೀವೆಲ್ಲರೂ ಕೂಡ ಮರ್ತಿದ್ದೀರಿ. ಇವತ್ತು ಸರ್ಕಾರವನ್ನ ಪ್ರಶ್ನೆ ಮಾಡ್ತಕ್ಕಂಥ, ಸರ್ಕಾರವನ್ನ ಪ್ರತಿ ಸಂದರ್ಭದಲ್ಲೂ ಕಿವಿ ಇಡ್ತಕ್ಕಂಥ, ಮೂಗಿಡಿಸ್ತಕ್ಕಂಥ ಕೆಲಸವನ್ನ ಯುವಕರು ಮಾಡದ ಹೋದ್ರೆ ಇವತ್ತು ಅನ್ನದಾತನ ರಕ್ಷಣೆ ಮಾಡ್ಕೊಳಕ್ಕಾಗ್ತದ? ರೈತ ಬೆಳೆದಂತ ಬೆಳೆಗೆ ವೈಜ್ಞಾನಿಕ ಬೆಲೆ ಇಲ್ಲ. ಬೇಡಿಕೆ ಸಿಕ್ಕಾಗ ರಾಜಕಾರಣಿಗಳು ಬಹಳ ತರ ಆಶ್ವಾಸನೆಗಳು ಕೊಡ್ತಕ್ಕಂಥದ್ದಿದೆ. ಇವತ್ತು ಇದೆ, ಹಿಂದಿಂದಲೂ ಕೂಡ ಅದೇ ಹೇಳ್ಕೊಂಡು ಮತದಾರನ ದಿಗ್ತಪ್ಪಿಸುವಂತ ವ್ಯವಸ್ಥಿತ ಸಂಚು ಇವತ್ತು ಕೂಡ ಇದೆ, ಇಲ್ಲ ಅಂತ ಅಲ್ಲ. ಇವತ್ತು ಯಾವುದೇ ಸರ್ಕಾರಗಳು ಬರಲಿ, ಮತದಾರರಿಗೆ ಇವತ್ತು ಆಗ್ತಕ್ಕಂಥ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳು ನೇರವಾಗಿ ಸಿಗ್ತಕ್ಕಂಥ ವ್ಯವಸ್ಥೆ ಇಲ್ಲ. ಇವತ್ತು ಕೂಡ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ಕೂಡ ಇವತ್ತು ನಾವು ಗ್ರಾಮೀಣ ಪ್ರದೇಶವನ್ನ ಮೂಲಭೂತ ಸೌಲಭ್ಯಗಳಿಂದ ಇನ್ನೂ ವಂಚಿತರಾಗಿ ಇಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಿದಾಗ ಮತ್ತೆ ನಾವು ಯಾವ ದಿಕ್ಕಲ್ಲಿ ಸಾಕ್ಬೇಕು, ನಾವು ಯಾರು ಪ್ರಶ್ನೆ ಮಾಡಬೇಕು ಅನ್ನುವಂತ ವಿಚಾರ ಬಂದಾಗ ಸಂಘಟನೆಗಳು ಜೀವಂತವಾಗಿದ್ರೆ ನಿಮ್ಮ ಗ್ರಾಮಗಳು ಚೆನ್ನಾಗಿರ್ತವೆ. ಸಂಘಟನೆ ಗಟ್ಟಿಗೆ ಆಗಿದ್ದು ನೀವು ಪ್ರಶ್ನೆ ಮಾಡತಕ್ಕಂಥ ಮನೋಭಾವಗಳಿದ್ರೆ ಜಿಲ್ಲೆ ಚೆನ್ನಾಗಿರ್ತದೆ. ಮತ್ತೆ ಈ ಜಿಲ್ಲೆ ರೈತರ ಯಾವುದೇ ಸಮಸ್ಯೆ ಬಂದಾಗ, ಧ್ವನಿ ಆದಾಗ ರೈತನ ಬದುಕನ್ನ ಒಂದಿಷ್ಟು ಹಸನುಗೊಳಿಸಲಿಕ್ಕೆ ಅವಕಾಶ ಆಗ್ತದೆ ಅಂತಕ್ಕಂಥ ನೀವು ಯಾರು ಕೂಡ ಮರಿಬಾರದು. ಇವತ್ತು ಸಂಘಟನೆ ಅಂತಕ್ಕಂಥದ್ದು ಒಂದು ದೊಡ್ಡ ಶಕ್ತಿ. ಒಂದ್ ಕಡ್ಡಿನಾದ್ರೆ ಯಾರಾದ್ರೂ ಮುರಿದಾಕ್ಬೋದು, ಆದ್ರೆ 10 ಕಡ್ಡಿನ ಯಾರು ಕೂಡ ಮುರಿಲಿಕ್ಕಾಗೋದಿಲ್ಲ ಅಂತಕ್ಕಂಥದ್ದನ್ನ ನೀವು ಯಾರು ಕೂಡ ಮರಿಬಾರದು. ಈ ದೇಶದಲ್ಲಿ, ರಾಜ್ಯದಲ್ಲಿ ಜನಶಕ್ತಿ ಮುಂದೆ ಯಾವ ಶಕ್ತಿನೂ ಅಲ್ಲ ಅಂತಕ್ಕಂಥದ್ದ, ಯಾವ ಕಾರಣವೂ ಅಲ್ಲ ಅಂತಕ್ಕಂಥದ್ದ ನೀವೆಲ್ಲರೂ ಕೂಡ ಮನವರಿಕೆ ಮಾಡ್ಕೋಬೇಕಾಗಿದೆ. ಯಾಕೆಂದ್ರೆ 10 ಜನ ನಿಂತು ಒಂದು ಪ್ರಶ್ನೆ ಮಾಡಿದಾಗ ಪ್ರತಿಯೊಬ್ಬರು ಕೂಡ ತಲೆಬೇಕಾಗ್ತದೆ, ಪ್ರತಿಯೊಬ್ಬರು ಕೂಡ ನಿಮ್ಮ ಮುಂದೆ ಮಂಡಿ ಹೊರಬೇಕಾಗ್ತದೆ. ಆ ನಿಟ್ಟಲ್ಲಿ ನೀವೆಲ್ಲರೂ ಕೂಡ ಸಂಘಟಕರು ಆಗ್ಬೇಕಾಗ್ತದೆ. ಅದ್ರ ಜೊತೆಗೆ ಇವತ್ತು ಒಬ್ಬ ರಾಜ್ಯಕ್ಕೆ ಇರ್ತಾರೆ, ಆದ್ರೆ ಅವ್ರು ಸುತ್ತ ನೋಡಿದಾಗ 4 ಜನ ಕಾರ್ಯಕರ್ತರಿರಲ್ಲ. ರಾಜ ಇದ್ರೆ ಸಾಲದು, ಸೈನಿಕರು ಕೂಡ ಇರಬೇಕು ಅನ್ನುವಂಥದ್ದು ಕೆಲವು ನೀಚನ ಮಕ್ಕಳಿಗೆ ಗೊತ್ತಿಲ್ಲ, ಬಯೋಕರಿಗೆ ಗೊತ್ತಿಲ್ಲ. ಇವತ್ತು ಒಬ್ಬನ ಇಟ್ಕೊಂಡು ಹೊಸಲಿ ಹೋಗುವಂತ ಪರಿಸ್ಥಿತಿ ಇದೆ. ಆದ್ರೆ ಸೈನಿಕರಿಲ್ಲದ ರಾಜನಲ್ಲ ಅಂತಕ್ಕಂಥದ್ದ ಸಾರಿ ಹೇಳ್ಬೇಕಾಗ್ತದೆ. ಯಾಕೆಂದ್ರೆ ಕಾರ್ಯಕರ್ತರು ಇಳಿದ ಮೇಲೆ ನೀನ್ ಎಂತ ನಾಯಕ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಮತ್ತೆ ಕೇಳ್ತೇವೆ ನಾವು. ಬೆನ್ನಿಗೆ ಬೆನ್ನಾಕಿ ಓಡಾಡ್ತಕ್ಕಂಥ ನಾಯಕರುಗಳು ಇಲ್ಲಿ ಯಾರು ಇಲ್ಲ. ಅದಾದ್ರೂ ನಾನು ಮುಖ್ಯಮಂತ್ರಿ ಆಗಿರ್ಲಿ, ಯಾರೇ ಆಗಿರ್ಲಿ, ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೇರವಾಗಿ ಪ್ರಶ್ನೆ ಮಾಡುವಂತ ಮನಸ್ಸನ್ನ ಮೈಗೂಡಿಸ್ಕೊಂಡಿರ್ತಕ್ಕಂಥವ್ರು ನಾನು, ಯಾರೇ ವ್ಯಕ್ತಿ ಆಗಿರ್ಲಿ. ಆದರೆ ಕೇಳುವಂತ ಸಂದರ್ಭದಲ್ಲಿ ಆ ವಿಚಾರಧಾರೆಗಳ ಬಗ್ಗೆ ನಿಮ್ಗೆ ಅರಿವಿರ್ಬೇಕಾಗ್ತದೆ. ಆ ವಿಚಾರವಾಗ ನೇರವಾಗಿ ಪ್ರಶ್ನೆ ಮಾಡ್ತಕ್ಕಂಥ ಮನೋಭಾವನ ನೀವೆಲ್ಲರೂ ಕೂಡ ಮೈಗೂಡಿಸ್ಕೊಳ್ಬೇಕಾಗ್ತದೆ. ಅದಕ್ಕೆ ನಮ್ಮೆಲ್ಲ ನಾಯಕರು ನಿಮ್ಗೆ ಅದನ್ನ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಆ ವಿಚಾರದಲ್ಲಿ ನಮ್ಮ ಜಿಲ್ಲಾ ಸಮಿತಿ ದಯಮಾಡಿ ಕಾರ್ಯಕರ್ತರಿಗೆ ಯಾವುದೇ ಸಮಸ್ಯೆ ಆದಾಗ ಅವರ ಬೆನ್ನಾಗಿದ್ದಾಗ ಮಾತ್ರ ಸಂಘಟನೆಗಳು ಬಲಿಯಾಗಿ ನಿಂತವೆ, ಬಲಿಷ್ಠವಾಗಿ ನಿಲ್ತವೆ. ಜಾತಿ ಯಾವುದೇ ಇರಲಿ, ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ವಿಷ ಬೀಜ ಅಂದ್ರೆ ಈ ಜಾತ್ಯಾತೀತವಾಗಿರ್ಬೇಕು, ಪಕ್ಷಾತೀತವಾಗಿರ್ಬೇಕು, ಎರಡೂ ಕೂಡ ನಿಮ್ ತಲೆಯಲ್ಲಿ. ಪಕ್ಷ ಚುನಾವಣೆ ಬಂದವರು ನೀವು ಯಾರಿಗಾದ್ರೂ ಹಾಕೊಳ್ಳಿ, ನಾವು ಬೇಡ ಅಂತ ಹೇಳೋದಿಲ್ಲ. ಇವತ್ತು ಚುನಾಯಿತ ಪ್ರತಿನಿಧಿಗಳು ನಮ್ಮ ಎಷ್ಟೆಲ್ಲ ಭರವಸೆಗಳು ಕೊಡ್ತಾರೆ. ನೀವು ಇನ್ನು 5 ವರ್ಷ ಆದ್ಮೇಲೆ ಕೇಳ್ತೀರಾ? ಕೇಳೋದಿಲ್ಲ. ಇವತ್ತು ಕೂಡ ಈ ಭಾಗದಲ್ಲಿ ಗುಲಾಮಗಿರಿ ತಾಂಡವಾಡ್ತದೆ. ಈ ಗುಲಾಮಗಿರಿಯಿಂದ ಈಚೆ ಬನ್ನಿ. ಮತ್ತು ನೀವು ಈ ಗುಲಾಮಗಿರಿಯಿಂದ ಈಚೆ ಬಂದ್ರೆ ಮಾತ್ರ ಸಮಾಜದಲ್ಲಿ ನಿಮಗೆ ಒಂದು ಶಾಶ್ವತ ನೆಲೆ ಕಾಣ್ತದೆ, ಇಲ್ಲ ಕಾಣಕ್ಕಾಗೋದಿಲ್ಲ ಅಂತಕ್ಕಂಥದ್ದು ನಾವು ಪ್ರಾಮಾಣಿಕವಾಗಿ ಒಪ್ಕೊಳ್ಬೇಕಾಗ್ತದೆ. ಯಾವುದೇ ವ್ಯಕ್ತಿ ಸಾಮಾಜಿಕ ಚಿಂತನೆ ಇರ್ತಕ್ಕಂಥವನು, ಸಾಮಾಜಿಕ ಕಳಕಳಿ ಇರ್ತಕ್ಕಂಥವನು, ರೈತರ ಪರವಾಗಿ ಧ್ವನಿಯಾಗಿರ್ತಕ್ಕಂಥವನು ಯಾವತ್ತೂ ಕೂಡ ಈ ಸನ್ಮಾನಕ್ಕೆ ನನಗೆ ಕರೀಲಿಲ್ಲ, ವೇದಿಕೆ ಕರೀಲಿಲ್ಲ, ನನಗೇನು ಗೌರವ ಕೊಡಲಿಲ್ಲ ಅಂತಕ್ಕಂಥ ಮನೋಭಾವದಿಂದ ದೂರ ಇರಿ. ಈ ಸನ್ಮಾನದಿಂದ ನಾವೇನನ್ನು ಸಾಧಿಸಕ್ಕಾಗೋದಿಲ್ಲ. ನಾವೇನಾದ್ರೂ ಮಾಡ್ಬೇಕಾದ್ರೆ ಒಬ್ಬ ಕಟ್ಟೆ ಕಡೆ ಜನರಿಗೆ
ಒಬ್ಬ ಮಹಿಳೆಗೆ ಅನ್ಯಾಯ ಆದಾಗ ಸಂಘಟನೆ ಹೋಗಿ ಅವ್ರ ಜೊತೆ ನಿಂತಾಗ ನಿಮ್ಗದು ಸನ್ಮಾನ, ಅದು ನಿಮಗೆ ಸಾರ್ಥಕತೆ ಅಂತಕ್ಕಂಥ ಇವತ್ತು ರೈತ ಸತ್ರ ಯಾರಾದ್ರೂ ಜಯನ್ ಅಂತದ್ದಿದ್ಯಾ? ಅವನ ರೈತ ಸತ್ತಾಗ ಅವ್ರ ಮನೆಗೆ ಹೋಗಿ ರಾಜಕಾರಣಿಗಳು ಅವನಿಗೆ ಒಂದು ಸಾತ್ಕಾರ ಹೇಳುವಂತ ಪರಿಸ್ಥಿತಿ ಇದೆಯಾ? ಇಲ್ಲ ಇಲ್ಲ. ಇವತ್ತು ಎಂತ ಕೆಟ್ಟ ಪರಿಸ್ಥಿತಿಲಿ ಇದ್ದೀವಿ ಇವತ್ತು ಸಮಾಜ ಅಂದ್ರೆ ನೀವು ಊಹೇನು ಮಾಡ್ಕೊಳ್ಳಿಕ್ಕಾಗೋದಿಲ್ಲ, ಊಹೇನು ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ನೂರಾರು ಕೋಟಿ ಕೊಳ್ಳೆ ಹೊಡೆಯುವಂತ ಸರ್ಕಾರಗಳು ಬರ್ತಾ ಇದ್ದಾವೆ. ಗೊತ್ತೇ ಆಗೋದಿಲ್ಲ ಇಲ್ಲಿಂದ ಎಲ್ಲಿ ಹೋಯ್ತು ದುಡ್ಡು ಅಂತಕ್ಕಂಥ. ಇವುಗಳನ್ನೆಲ್ಲವನ್ನು ನೋಡಿದ್ರು ಕೂಡ ಮೌನಕ್ಕೆ ಶರಣಾಗ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಮುಖ್ಯಮಂತ್ರಿ ನಮ್ಮವನ್ ಬಿಡ್ಲ, ನಮ್ ಜಾತಿ ಅವನು, ಗೃಹ ಮಂತ್ರಿ ನಮ್ ಜಾತಿ ಅನ್ಕೊಂಡ ತಿಂಕಳ್ಳಿ ಯಾರ ಮನೆ ದುಡ್ಡಿರ್ತಾರ್ರಿ? ಅವ್ರೇ ದುಡ್ಡಿ ದುಡ್ಡ ನಮ್ ತೆರಿಗೆ ಹಣನ ಕೋಟಿ ಲೂಟಿ ಹೊಡಿತಾರಲ್ಲ, ನೀವು ಸುಮ್ಮನೆ ಕೂಡ್ತಿರಲ್ಲ, ಇದು ಸರಿನಾ ಅಂತಕ್ಕಂಥ ಒಂದು ಪ್ರಶ್ನೆನ ಸಂಘಟಕರು ಯಾವಾಗಲೂ ಕೂಡ ಗಟ್ಟಿಯಾಗಿ ನೀವು ಧ್ವನಿಯಾಗಬೇಕಾಗ್ತದೆ. ಇವತ್ತು ನಮಗೊಂದು ವೇದಿಕೆಯಲ್ಲಿ ಅವರಿಗೆ ಬೆಂಬಲವನ್ನು ಸೂಚಿಸುವಂತ ಒಂದು ಕಾರ್ಯಕ್ರಮ ಇತ್ತು. ಒಂದು ಖಾಸಗಿ ಆಸ್ಪತ್ರೆ ಆಗ್ಬೇಕು, ಇಲ್ಲಿ ಸರ್ಕಾರಿ ಆಸ್ಪತ್ರೆ ಆಗ್ಬೇಕು ಅಂತ ಹೇಳಿ ಒಂದು ಧರಣಿ ಕೂಡುವಂತ ಒಂದು ವ್ಯವಸ್ಥೆ ಎಲ್ಲ ಕನ್ನಡ ಸಂಘಟನೆಗಳು ರೈತರು ಕೂಡ ಅಲ್ಲಿ ಧರಣಿ ಕೂತಿದ್ದಾರೆ. ಅದಕ್ಕೆ ನಾವು ಬೆಂಬಲ ಸೂಚಿಸಬೇಕಾಯ್ತು. ಮಳೆಯ ಕಾರಣದಿಂದ ನಾವು ಆ ಬೆಂಬಲವನ್ನ ಇಲ್ಲಿಂದನೇ ನಾವೆಲ್ಲರೂ ಕೂಡ ಸಂಘಟನೆಯವರು ವಿಶೇಷವಾಗಿ ನೀವೇ ಒಂದು ಮನವಿಯನ್ನ ಕೊಡುವಂತ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾವಿರಾರು ಜನ ಸೇರಿ ಅವತ್ತು ವಿಜಯಪುರ ಜಿಲ್ಲೆಯಲ್ಲಿ ಒಂದು ಪಾದಯಾತ್ರೆ ಮಾಡುವ ಮುಖೇನ ಅದಕ್ಕೆ ಬೆಂಬಲವನ್ನು ಕೊಡ್ತೀರಿ ಅಂತಕ್ಕಂಥ ಮಾತನ್ನ ಇವತ್ತು ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ನಾನು ಸಾಕಷ್ಟು ಹೋರಾಟಗಳಲ್ಲಿ, ಮಹದಾಯಿ ಹೋರಾಟ ಇರ್ಬೋದು, ಗೋವಾ ಕನ್ನಡಿಗರಿಗೆ ಅನ್ಯಾಯ ಆದಾಗ ಮುಖ್ಯಮಂತ್ರಿಗಳ ಹತ್ರ 100 ಜನ ಕೂಡ ನಿಲ್ಲಿಸಿದ್ದಿರ್ಬೋದು, ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡುವಂತ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿಗಳ ಪ್ರಾಮಾಣಿಕವಾಗಿ ಸ್ಪಂದಿಸುವಂತ ಕೆಲಸ ಮಾಡಿದೆ. ಯಾವಾಗಲೂ ಕೂಡ ಈ ಭಾಗದ ಜನರ ಬಗ್ಗೆ, ಈ ಭಾಗದ ರೈತರ ಬಗ್ಗೆ, ಈ ಭಾಗದ ಕಟ್ಟೆಕಡೆ ಜನರ ಬಗ್ಗೆ, ಹಿಂದುಳಿದ ವರ್ಗದವರ ಬಗ್ಗೆ ಯಾರು ಕೂಡ ಧ್ವನಿ ಆಗ್ತಕ್ಕಂಥ ಕೆಲಸವನ್ನ ಸಂಘಟನೆ ಮಾಡ್ತಾ ಬಂದಿದೆ. ಹಾಗಾಗಿ ನೀವು ಕೂಡ ಯಾವುದೇ ಜಾತಿ ಧರ್ಮವನ್ನ ನೋಡಿದ್ರೆ ಇವ ನಮ್ಮವ, ಯಾಕೆಂದ್ರೆ ಇದೊಂದು ಕುಟುಂಬ ಇದ್ದಾಗೆ, ಸಂಘಟನೆ ಅನ್ನುವಂಥದ್ದು ಒಂದು ಕುಟುಂಬ ಇದ್ದಾಗೆ. ಈ ಕುಟುಂಬದಲ್ಲಿ ಯಾರೇ ಅನ್ಯಾಯ ಆದ್ರೂ ಕೂಡ ನೀವೆಲ್ಲರೂ ಕೂಡ ಆ ನೋವಿಗೆ ಭಾಗಿಯಾಗಿ ಮತ್ತೆ ಅವ್ರ ನೋವನ್ನು ನಿವಾರಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಮಾತ್ರ ತಾಲೂಕು ಅಧ್ಯಕ್ಷಗಳಿಗೆ, ಪದಾಧಿಕಾರಿಗಳಿಗೆ, ಜಿಲ್ಲಾ ಸಮಿತಿಯವರಿಗೆ, ಈ ನೂತನವಾಗಿ ಆಗಿರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷರಿರ್ಬೋದು ಮತ್ತೆ ಜಿಲ್ಲಾ ಮಹಿಳಾ ಘಟಕದವರು ಇರ್ಬೋದು, ಮಹಿಳೆಯರ ಸಮಸ್ಯೆ ಸಾಕಷ್ಟಿದೆ. ಇವತ್ತು ಮಹಿಳೆಯರು ಎಲ್ಲ ರಂಗದಲ್ಲೂ ಕೂಡ ಪುರುಷರಿಗಿಂತ ಹೆಚ್ಚು ಸಾಮಾಜಿಕ ಕೆಲಸದಲ್ಲಿ ತೊಡಗಿಸಿರ್ತಕ್ಕಂಥ ನೋಡ್ತಾ ಇದ್ದೇವೆ. ಆದ್ರೆ ಸಮಸ್ಯೆಗೆ ಉಳಿತಕ್ಕಂಥದ್ದಿದೆ. ಯಾಕೆ ಅಂತಕ್ಕಂಥ ಪ್ರಶ್ನೆ ನೀವು ಹುಡುಕ್ತಾ ಹೋದ್ರೆ ಸಾತ್ವಿಕ ಅಂತ ಆಗುವವರು ಯಾರು ಕೂಡ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಕ್ಕಂಥದ್ದಾಗಲಿ, ಆ ಸಮಸ್ಯೆಯನ್ನ ಪರಿಹಾರ ಮಾಡುವಂತ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಆಗ್ತಾ ಇಲ್ಲ ಅಂತಕ್ಕಂಥ ಪ್ರಾಮಾಣಿಕ ನಾವು ಒಪ್ಪಿಕೊಳ್ಳಬೇಕಾಗ್ತದೆ. ಹಾಗಾಗಿ ಸಂಘಟನೆಗಳು ತಾಲೂಕು ಮಟ್ಟದಲ್ಲಿ ತಕ್ಷಣ ಹೋಬಳಿ ಘಟಕಗಳನ್ನು ತೆರೆದು ಗ್ರಾಮ ಘಟಕಗಳನ್ನು ತೆರೆಯುವ ಮುಖೇನ ಅಲ್ಲಿರ್ತಕ್ಕಂಥ ತಾಲೂಕಿನ ಸಮಸ್ಯೆಗಳ ಬಗ್ಗೆ ಸಂಘಟನೆ ಬಹಳ ಗಟ್ಟಿಯಾಗಿ ಧ್ವನಿ ಹಾಕಬೇಕಾಗ್ತದೆ. ಯಾವುದೇ ಜಾತಿ ಧರ್ಮ ಶಾಸಕರಿಗಾಗಿರ್ಬೋದು, ಯಾವುದೇ ಜನಪ್ರತಿನಿಧಿಗಳಿಗೆ ಮುಲಾಲಿಲ್ಲದೆ ಪ್ರಶ್ನೆ ಮಾಡ್ತಕ್ಕಂಥ ಮನೋಭಾವ ಬೆಳೆಸ್ಕೊಂಡಾಗ ಮಾತ್ರ ಈ ಮನೆ ಮುಂದಕ್ಕೆ ಸವಲತ್ತುಗಳು ಬರ್ತವೆ, ಇಲ್ಲ ಬರೋದಿಲ್ಲ ಅಂತಕ್ಕಂಥದ್ದನ್ನ ನೀವ್ಯಾರು ಕೂಡ ನೀವು ಮರಿಬಾರ್ದು. ಯಾಕೆಂದ್ರೆ ಇವತ್ತು ತಾಯಿ ಹತ್ರನೇ ಹಾಲು ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ನಮ್ಗೆ ಗೊತ್ತಿದೆ. ಇವತ್ತು ಯಾರು ನ್ಯಾಯ ಕೇಳ್ತಾನೆ ಅವ್ರಿಗೆ ಯಾವಾಗಲೂ ಕೂಡ ನ್ಯಾಯ ಸಿಗ್ತಕ್ಕಂಥದ್ದನ್ನ ನಾವು ಮನಗಂಡಿದ್ದೇವೆ. ನಾವು ಕೂಡ 25 ವರ್ಷಗಳಿಂದ ಸತತವಾಗಿ ಸಾಕಷ್ಟು ಹೋರಾಟಗಳಲ್ಲಿ ಜೈಲುಗಳು ವಾಸ ಮಾಡಿ, ಸಾಕಷ್ಟು ಹೋರಾಟಗಳಲ್ಲಿ ಜೀವಂತವಾದಂಥ ಹೋರಾಟ, ಸಾಕಷ್ಟು ಖಾಸಗಿ ಹೋರಾಟಗಳಲ್ಲಿ ಭಾಗವಹಿಸಿ ಜೈಲುವಾಸ ಮಾಡಿ 197 ಎಕರೆ ಸುಪ್ರೀಂ ಕೋರ್ಟ್ ಹೋಗಿ ಒಲಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಸಂಘಟನೆ ಮಾಡಿದೆ. ಸಾಕಷ್ಟು ಸಾಧನೆಗಳ ದಾರಿಯಲ್ಲಿ ಸಂಘಟನೆ ಸಾಗ್ತಾ ಇದೆ. ಯಾಕೆಂದ್ರೆ ನನಗಿಂತ ಹೆಚ್ಚಾಗಿ ನಮ್ಮ ಪ್ರಾಸ್ತಾವಿಕ ಭಾಷಣ ಮಾಡಿದಂತ ಗೌಡರು ವಿಚಾರಧಾರೆಗಳು ಹಂಚಿಕೊಂಡಿದ್ದಾರೆ. ನಮ್ಮ ತಡವಾಗಿ ನಮ್ಮ ನಾಯಕರು, ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರು ಕೂಡ ತಡವಾಗಿ ಬಂದಿದ್ದಾರೆ. ಅವರಿಗೆ ವಿಶೇಷವಾದಂತ ಧನ್ಯವಾದಗಳನ್ನು ಹೇಳ್ತೇವೆ. ಯಾಕಂದ್ರೆ ಇಲ್ಲಿ ಸಾಕಷ್ಟು ವಿದ್ಯಾವಂತರಿದ್ದಾರೆ. ನನಗೆ ಅದೇ ಖುಷಿ. ನನಗೆ ಯಾರೋ ನಾಯಿ ನರಿಗಳು, ಬೇಡವಾದವು, ಸಮಾಜಘಾತಕರು 1000 ಜನ ಇರೋದಕ್ಕಿಂತ 10 ಜನ ಸಮಾಜಕ್ಕಾಗಿ ಸೇವೆ ಮಾಡ್ತಕ್ಕಂಥ ಮನಸ್ಸನ್ನು ಇರ್ತಕ್ಕಂಥವ್ರನ್ನ ನನ್ನ ಜೊತೆಲಿ ಇಟ್ಕೊಂಡು ಇವತ್ತು ನಾನು ಸಾಕ್ತಾ ಇದ್ದೇನೆ. ಉದಾಹರಣೆಗೆ ನಮ್ಮ ಪಟ್ಟಣ ಶೆಟ್ಟಿ ಸಾಕಷ್ಟು ವರ್ಷಗಳಿಂದ ಇಲ್ಲಿ
ಪಟ್ಟಣ್ಣ ಯಾರು ಹೇಳೋದು ಕೇಳ್ತಾನೆ ನೋಡಿ, ನಾನು ಬಹಳ ಪ್ರೀತಿಯಿಂದ ಗೋಲ್ಗೇಟ್ ಕರೀತೀನಿ. ಯಾಕಂದ್ರೆ ಅವಾಗ ನಗ್ತಾ ಇರ್ತಾನೆ. ನಗುಮುಖದ ಒಂದು ವ್ಯಕ್ತಿ ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಪಟ್ಟಣ ಶೆಟ್ಟಿ ಯಾವಾಗಲೂ ಬಿಡ್ತಾನೆ. ನನ್ಗೆ ಬಹಳ ಖುಷಿ ಕಂಡ್ರೆ. ಇನ್ನೊಬ್ಬ ಇಲ್ಲ ಅವನು ಸ್ವಲ್ಪ ಭಯಂಕರ, ಭಯಂಕರದಲ್ಲಿ ಭಯಂಕರ. ನಮ್ಮ ಮುದ್ದೇಬೀಳ ಅಧ್ಯಕ್ಷ ಸಂಗಯ್ಯ, ನಿಮ್ ಕಡೆ ಎಲ್ಲ ಸ್ವಾಮಿಗಳು ಅಂತ ಕರಿತೀವಿ. ಅವ್ರು ಈಗ ಸ್ವಾಮಿ ಆಗೋನೆ, ಮೊದಲೆಲ್ಲ ಅವ್ರು ಸ್ವಾಮಿ ಕಂಡುಬಿಟ್ಟಿದ್ರೆ ಭಯಂಕರ ಸ್ವಾಮಿ. ಅವನು ಸಾಯಂಕಾಲ ಆದ್ರೆ ನಾವು ಯಾರು ಮಾತಾಡ್ಸಂಗಿಲ್ಲ, ಅವ್ನು ಫೋನ್ ಬಂದ್ರೆ ತೆಗಿಯೇ ಇಲ್ಲ ನಾವು. ಸಂಗಯ್ಯ ಅಂದ್ರೆ ಸಾಧ್ಯ ಇವತ್ತು ಮನುಷ್ಯ ಅಂತ ಇರ್ಬೇಕು. ಆದ್ರೆ ಹೋರಾಟ ಅಂತ ಅಂದಾಗ ಪ್ರಾಣವನ್ನ ಮತ್ತೆ ಇಟ್ಟು ಹೋರಾಟ ಮಾಡ್ತಕ್ಕಂಥ ಮನೋಭಾವ ಅವನಲ್ಲಿದೆ. ಯಾಕಂದ್ರೆ ಆ ಭಾಗದಲ್ಲಿ ಸಾಕಷ್ಟು ಹೋರಾಟಗಳು ಮಾಡಿ ನನಗೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಸಂಘಯನ್ನ ಕಾಣಬೇಕು, ನಮ್ಮ ಪಟ್ಟಣ ಶೆಟ್ಟಿಯನ್ನು ಕಾಣಬೇಕು, ನಮ್ಮ ಪಂಚಾಯತ್ ಸಮಿತಿ ಅಧ್ಯಕ್ಷರನ್ನು ಕಾಣಬೇಕು, ನಮ್ಮ ಗೌರವ ಪ್ರಾಥಮಿಕ ಭಾಷಣ ಮಾಡಿದಂತ ನಮ್ಮ ಗೌರವವನ್ನು ಕಾಣಬೇಕು. ನನಗೆ ಕಾಣ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಒಬ್ಬ ಈ ನಾಡಿನ ಒಬ್ಬ ಯೋಧನ ರೀತಿಯಲ್ಲಿ ಈ ಭಾಗದಲ್ಲಿ, ಯಾಕಂದ್ರೆ ವಿಜಯಪುರ ಜಿಲ್ಲೆ, ಕಲಬುರಗಿ ಮತ್ತೆ ಯಾದಗಿರಿ ಮತ್ತೆ ಬೀದರ್ಗೆ ಹೋಗ್ಬಿಟ್ರಂತೂ ಕೇಳಂಗಿಲ್ಲ. ನಾವು ಯಾವ್ದೋ ದೇಶಕ್ಕೆ ಹೋದಂಗೆ ಆಗ್ತದೆ. ಬೀದರ್ ಕರ್ಮ, ಅಲ್ಲಿ ಕನ್ನಡ ಅನ್ನೋದೇ ನೀವು ಹುಡುಕ್ಬೇಕು. ಅಧಿಕಾರಿಗಳು ಕೂಡ ಉರ್ದು ಮಾತಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಗೊತ್ತಿಲ್ಲ ನನಗೆ ಯಾಕೆ ಅಂತ. ಆದ್ರೆ ಭಾಷೆ, ಬೇರೆ ಭಾಷೆ ಬಗ್ಗೆ ನಮಗೆ ಗೌರವ ಇದೆ. ಆದ್ರೆ ಈ ನಾಟಲ್ಲಿ ಒಂದು ಭಾಷೆ ಇದೆ, ತಾಯಿ ಭಾಷೆ, ಕಿರುಡು ಭಾಷೆ, ಮಣ್ಣಿನ ಭಾಷೆ. ಆ ಭಾಷೆಗೆ ಗೌರವ ಕೊಟ್ಟಿಲ್ಲ ಅಂದ್ರೆ ನೀವು ಎಂತ ತಾಯಿಗೆ ಮೋಸ ಮಾಡಿದಂಗೆ ಆಗ್ತದೆ ಅಂತಕ್ಕಂಥ ನೀವು ಯಾರು ಕೂಡ ಮರಿಬಾರ್ದು. ಯಾಕೆಂದ್ರೆ ಮಾತೃಭಾಷೆ ನಮ್ಮನ್ನ ಮೇಲ್ಮಟ್ಟಿಗೆ ಕೊಂಡೊಯ್ಯುವಂತ ವ್ಯವಸ್ಥೆ ಇದೆ. ಯಾಕೆಂದ್ರೆ ಯಾವುದೇ ರಾಜ್ಯದಲ್ಲಿ ಯಾವುದೇ ಭಾಷೆ ಸಿಕ್ತಿರ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿ ಕನ್ನಡ ಸಿಕ್ಕಿರ್ತಕ್ಕಂಥದ್ದು ಯಾವ ರಾಜ್ಯಕ್ಕೂ ಸಿಕ್ಕಿಲ್ಲ. ಹಾಗಾಗಿ ನಾವು ಯಾವುದೇ ಹೋರಾಟಕ್ಕೆ ಹೋಗ್ಬೇಕಾದ್ರೆ ಅಧ್ಯಯನಶೀಲರಾಗಿ ಹೋಗ್ಬೇಕಾಗ್ತದೆ. ಆ ವಿಚಾರದಲ್ಲಿ ಒಂದಿಷ್ಟು ತಿಳುವಳಿಕೆ ಮೂಡಿಸಿಕೊಂಡು ಅಧ್ಯಯನ ಮಾಡಿ ಓದಿ ಆ ಇಲಾಖೆಯ ಹೋರಾಟವನ್ನು ಕೈಗೆತ್ತಿಕೊಂಡಾಗ ಸಾತ್ವಿಕ ಅಂತ ಆಗೋರು ಹೋರಾಟ ಮಾಡಿದಾಗ ನ್ಯಾಯ ಸಿಗ್ತದೆ. ಹಂಗಾಗಿ ನಾವೆಲ್ಲರೂ ಕೂಡ ನನ್ನಾದಿಯಾಗಿ, ನಾನೊಬ್ಬ ರಾಜ್ಯಾಧ್ಯಕ್ಷ ಅಂದ್ರೆ ನನಗೇನು ಕೊಟ್ಟಿಲ್ಲ, ಬೇರೆ ತರ ನನ್ನೇನು ವೈಭವೀಕರಿಸಬೇಕು ಅಂತ ಇಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಕಾರ್ಯಕರ್ತರ ಜೊತೆ ಕೆಲಸ ಮಾಡತಕ್ಕಂಥ ಏಕೈಕ ವ್ಯಕ್ತಿ ನಾನೇ. ನನಗೆ ಯಾಕೆ ಹೆಮ್ಮೆ ಅಂತ ಹೇಳ್ಕೊಳ್ತೀನಿ. ನಮಗೆ ಯಾರು ಉಪ್ಪು ಗಮ್ಮು ಗಮ್ಮು ಏನೂ ಇಲ್ಲ. ಇಲ್ಲಿ ನಾವೆಲ್ಲರೂ ಕೂಡ ನಮ್ಮನ್ನ ನಿಲ್ಲಿಸಿದ್ರೆ ಇದ್ದೀವಿ, ಇಲ್ಲ ನಾವು ಅಲ್ಲೇ ಕೂರ್ತೀವಿ. ಯಾಕಂದ್ರೆ ಈ ತರ ಸಮಾನ ನಾಯಕತ್ವ ಇದ್ರೆ ಮಾತ್ರ ಈ ನಾಡಿನಲ್ಲಿ ಏನಾದ್ರೂ ಮಾಡ್ಲಿಕ್ಕೆ ಆಗ್ತದೆ. ನಾನು ರಾಜ್ಯಾಧ್ಯಕ್ಷ ಅನ್ಬಿಟ್ಟು ಬೇರೆ ತರ ನಿಮ್ಗೆ ಈ ಭಾಗದಲ್ಲಿ ಸ್ವಲ್ಪ ಎಲ್ಲ ಇದೆ, ಬಹಳ ಗಿಟಿಂಗು ಒಳ್ಳೆ ಕಾಡಿ ಪಾಡಿ ಅವೆಲ್ಲ ಅಯೋಗ್ಯರು ನಂಬಲೇಬೇಡ್ರಿ. ಅವರ ಬಣ್ಣದ ಜೀವನ, ಅವರ ನಾಟಕದ ಮಾತು, ಅವರ ಇದನ್ನ ನೋಡ್ಬಿಟ್ರೆ ಬೆಂಗಳೂರಿನಲ್ಲಿ ಸಾಕಷ್ಟು ಅವರ ಠಾಣೆಗಳಲ್ಲಿ ಸಾಕಷ್ಟು ಮೊಕದ್ದಮೆಗಳು ಇರ್ತವೆ. ನಮಗೆ ಅದೊಂದು ದೊಡ್ಡ ದುರಂತ. ಕಳ್ಳರು ಕೂಡ ಇವತ್ತು ರಾಜ್ಯಾಧ್ಯಕ್ಷ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಈ ರಾಜ್ಯದಲ್ಲಿ ಇದೆಯಲ್ಲ ಅಂತಕ್ಕಂಥದ್ದು ನಮಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಅಂದ್ರೆ ಕಟ್ಟೆಕಡೆ ಜನರನ್ನ ನಾವು ಸಾಮಾಜಿಕವಾಗಿ ಏನಾದ್ರೂ ಮಾಡಬೇಕು ಅಂತ ತರ್ತೀವಿ, ಆದ್ರೆ ಅವರ ಬುದ್ಧಿ ಮಾತ್ರ ಬಿಡಲ್ಲ ಅಂತಕ್ಕಂಥ ಈ ಜಿಲ್ಲೆಯಿಂದ ನಾವು ಕಲ್ತಿದ್ದೇವೆ. ಸಾಕಷ್ಟು ಆ ವಿಚಾರದಲ್ಲಿ ನನಗೆ ನೋವಿದೆ. ನಾವು ಯಾಕೆಂದ್ರೆ ಸಮಾಜದ ಜೊತೆಯಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಕರ್ಕೊಂಡು ಹೋಗ್ಬೇಕು ಅಂತ ಬಂದ್ವಿ. ಆದ್ರೆ ನಾಯಿ ಸಿಂಹಾಸನದಲ್ಲಿ ಕೂರಿಸಿ ಮುಂದೆ ಮಗು ಕೂರಿಸಿದ್ರು ಏನ್ ಮಾಡ್ತದೋ ಆ ಕೆಲಸವನ್ನ ಆ ವ್ಯಕ್ತಿ ಮಾಡಿದ. ಆ ವ್ಯಕ್ತಿಗೆ ಮುಂದೊಂದು ದಿನ ಬೇರೆ ರೀತಿ ನಾವು ಹೋರಾಟದ ಮುಖೇನ ಉತ್ತರವನ್ನು ಕೊಡುವಂತ ನಿಟ್ಟಿನಲ್ಲಿ ಈ ಜಿಲ್ಲೆಯಲ್ಲಿ ಜನಸಾಮಾನ್ಯರಿಗೂ ಕೂಡ ಕರವೇ ಸ್ವಾಭಿಮಾನಿಗಳ ಅಂದ್ರೆ ಏನು ಅಂತಕ್ಕಂಥ ವಿಚಾರವನ್ನು ನೀವೆಲ್ಲರೂ ಕೂಡ ಮುಗಿಸ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಗೌರವರಾಗಿ ಇವತ್ತು ಬದುಕು ಕೂಡ ಚೆನ್ನಾಗಿರ್ಬೇಕು. ಒಬ್ಬ ಸಂಘಟಕ ಬದುಕು ಚೆನ್ನಾಗಿದ್ರೆ ಮಾತ್ರ ಸಂಘಟನೆಯನ್ನ ಅಥವಾ ಜನನ ಕರ್ಕೊಂಬರ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತದೆ. ಆ ಸಂಪನ್ಮೂಲ ನೀವು ಯಾವ ರೀತಿ ಗೌರವಯುತವಾಗಿ ತರಬೇಕು. ಯಾಕಂದ್ರೆ ಇವತ್ತು ಸಂಪನ್ಮೂಲ ಜೋಬಲ್ 10 ರೂಪಾಯಿ ಇದ್ರೇನೆ ವ್ಯಕ್ತಿಗೆ ಶಕ್ತಿ ಮತ್ತೆ ಧೈರ್ಯ. ಸಂಪನ್ಮೂಲ ತಗೋರುವಂತ ಸಂದರ್ಭದಲ್ಲಿ ಗೌರವಯುತವಾಗಿ ಸಂಪನ್ಮೂಲವನ್ನ ಕ್ರೋಢೀಕರಣ ಮಾಡಿ. ಯಾಕೆ ಈ ಮಾತನ್ನು ಹೇಳ್ತೀನಿ, ದುಡ್ಡಿದ್ರೆ ಯಾವ ಸಂಘಟನೆನೂ ಕೂಡ ಕಟ್ಟಕ್ಕಾಗಲ್ಲ. ಈಗ ಗೌಡರು ಯಾವಾಗಲೂ ಕೂಡ ಒಂದು ಕಟುವಾದ ಪದಗಳನ್ನ ಬಳಸ್ತಾರೆ, ಅದು ಸತ್ಯ. ಆದ್ರೆ ಇವತ್ತಿನ ಪರಿಸ್ಥಿತಿ ಹಂಗಿಲ್ಲ. ಇವತ್ತು ಗಾಂಧೀಜಿಯೂ ಕೂಡ ಸ್ವಾತಂತ್ರ್ಯ ಬರಬೇಕಾದ್ರೆ ಕೊಡುಗೈ ದಾನಿಗಳಿಂದಲೇ ಇವತ್ತು ಈ ಸ್ವಾತಂತ್ರ್ಯ ತಂದದ್ದು. ಅವತ್ತು ಕೂಡ ಸಾಕಷ್ಟು ಜನ ಕೊಡುಗೆಯನ್ನು ಕೊಟ್ಟಿದ್ರಿಂದ ಸ್ವಾತಂತ್ರ್ಯ ಸಿಕ್ತು. ಇವತ್ತು ಕೂಡ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಕೊಡ್ತಕ್ಕಂತ, ದಾನ ಮಾಡ್ತಕ್ಕಂತ ಸಾಕಷ್ಟು ಜನರಿದ್ದಾರೆ, ದಾನಿಗಳಿದ್ದಾರೆ, ಕೊಡುಗೈ ದಾನಿಗಳಿದ್ದಾರೆ. ಅವರಿಂದ ತಂದು ಸಮಾಜವನ್ನು ಕಟ್ಟುವಂತ, ಸಮಾಜಕ್ಕೆ ಅನ್ಯಾಯ ಆಗಿರ್ತಕ್ಕಂಥವ್ರಿಗೆ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸುವಂತ ನಿಟ್ಟಿನಲ್ಲಿ, ಕಟ್ಟೆ ಕಡೆ ಜನರಿಗೆ ಶಿಕ್ಷಣ ಕೊಡುವಂತ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಮಾತ್ರ
ಇವತ್ತಿನ ಕಾರ್ಯಕ್ರಮ ಸಾರ್ಥಕ ಕಾಣ್ತದೆ ಅಂತಕ್ಕಂಥ ಮರಿಬಾರದು. ಯಾಕೆಂದ್ರೆ 45-55 ಶಾಲೆಗಳನ್ನ ನಾವು ದತ್ತು ಪಡೆದಿದ್ದೇವೆ, ಕನ್ನಡ ಶಾಲೆಗಳನ್ನ. ಕಾರಣ ಯಾಕಂದ್ರೆ ಕಟ್ಟಕಡೆಯ ಜನರು ಅವರಿಗೆ ಶಿಕ್ಷಣ ಕೊಡಿಸ್ಬೇಕು ಅವ್ರ ಮಕ್ಕಳಿಗೆ ಅಂತೇಳಿ. ಕಡು ಬಡವರಿಗೆ 125 ಸೂರುಗಳನ್ನ, ಸೂರಿಲ್ಲದವರಿಗೆ ಆಶ್ರಯ ಅಂತ ಹೇಳಿ 125 ಮನೆಗಳನ್ನ ಕಡು ಬಡವರಿಗೆ ಕಟ್ಟಿಸ್ಕೊಟ್ಟಿರ್ತಕ್ಕಂಥ ಸಂಘಟನೆ ಇದು. ಸುಮ್ಮನೆ ಸಂಘಟನೆ ಅಲ್ಲ, ಯಾವ್ದಾದ್ರು ಸಂಘಟನೆ ಒಬ್ಬ ಶಾಸಕ ದುಡ್ಡಲ್ಲಿ ಸಾಮಾಜಿಕ ಸೇವೆ ಮಾಡಿರ್ತಕ್ಕಂಥವನ್ನ ಕರ್ಕೊಂಡ್ಬಂದು ನಿಲ್ಲಿಸಿ ನಾನು ಉತ್ತರ ಕೊಡ್ತೇನೆ. ಇವತ್ತು ಯಾರಾದ್ರೂ ಒಬ್ಬ ಶಾಸಕ, ಒಬ್ಬ ಸಚಿವ ಯಾರಾದ್ರೂ ಬಡವರಿಗೆ ಸೂರನ್ನ ಕಟ್ಕೊಡುವಂತ ವ್ಯವಸ್ಥೆ ಇದೆಯಾ? ಇಲ್ಲ. ಲೂಟಿ ಹೊಡೆಯ ದಾರಿ ತೋರಿಸಬೇಕಾದ್ರೆ ಹೊಡ್ಕೊಂಡು ಹೋಗ್ತಾರೆ. ನೀವು ಕೂಡ ಬದಲಾಗಬೇಕಾಗಿದೆ. ಇವತ್ತು ಯಾವ್ದೋ ಪಕ್ಷಕ್ಕೋ ಯಾವ್ದೋ ವ್ಯಕ್ತಿಗೋ ಜಯನ್ನೋ ಬದಲು ಈ ನಾಡಿನ ಒಂದ್ ಸಾರ್ತಿ ನಾನು ಒಂದು ಘೋಷಣೆ ಕೊಡ್ತೀನಿ. ಅವ್ರ ಜಯನ್ ಈ ನಾಡಿನ ರೈತರಿಗೆ, ಈ ರಾಜ್ಯದ ಅನ್ನದಾತರಿಗೆ, ಈ ರಾಜ್ಯದ ರೈತರಿಗೆ, ತಾಯಿ ಭುವನೇಶ್ವರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ, ತಾಯಿ ಭುವನೇಶ್ವರಿಗೆ. ಹಾಗಾಗಿ ನಾವೆಲ್ಲರೂ ಕೂಡ ಮನೆಯಲ್ಲಿ ಯೋಧನ ರೀತಿಯಲ್ಲಿ ಸಂಘಟನೆ ಕಟ್ಟುವಂತ ವ್ಯವಸ್ಥೆ ಆದ್ರೆ ಮಾತ್ರ ಗಡಿಭಾಗಗಳಲ್ಲಿ ರೈತ, ಕಾರ್ಮಿಕ ಮತ್ತೆ ನಮ್ಮ ಬದುಕು ಕೂಡ ಹಸನಾಗಿರ್ತದೆ ಅಂತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ಗಟ್ಟಿಯಾಗಿ ಒಂದಿಷ್ಟು ಹೋರಾಟದ ಮನೋಭಾವನ ಬೆಳೆಸ್ಕೋಬೇಕಾಗ್ತದೆ. ಈಗಾಗಲೇ ನೀವೆಲ್ಲ ನಮ್ಮ ಹಳೆಯ ಕಾರ್ಯಕರ್ತರು, ಪದಾಧಿಕಾರಿಗಳು, ನಮ್ಮ ನಾಯಕರುಗಳೆಲ್ಲ ಸೇರಿ ಜಿಲ್ಲಾಡಳಿತವನ್ನು ಜಾಗೃತಗೊಳಿಸುವಂತ ವ್ಯವಸ್ಥೆ ಆಗಿದೆ. ಸಂಘಟನೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ವಿಜಯಪುರ ಜಿಲ್ಲೆಯಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳು ಮಾಡಿದೆ ಅಂತಕ್ಕಂಥ ಒಂದು ಸಂದೇಶವನ್ನ ಈ ಕಾರ್ಯಾಂಗಕ್ಕೆ ಚುರುಕುಗೊಳಿಸುವಂತ ಕೆಲಸವನ್ನ ಸಂಘಟನೆ ಮಾಡಿದೆ. ಆ ಮಾಡಿದಂತ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ. ಇಲ್ಲಿ ಬಿಟ್ಟೋದವ್ರಿಗೂ ಹೇಳ್ತೀನಿ, ಇಲ್ಲಿ ಇರ್ತಕ್ಕಂಥವ್ರು ವಿಶೇಷವಾದ ಧನ್ಯವಾದಗಳು ಹೇಳ್ತೀವಿ. ಯಾಕೆಂದ್ರೆ ಬರೀ ಕೆಟ್ಟಿದ್ದೇ ಹೇಳಿದ್ರೆ ಆಗೋದಿಲ್ಲ, ನಾವು ಒಳ್ಳೆಯದು ಕೂಡ ನೆನೆಸ್ಕೊಳ್ಬೇಕಾಗ್ತದೆ. ಇಲ್ಲಿದ್ದಂತ ಹಿಂದೆ ಇದ್ದಂತ ಜಿಲ್ಲಾಧ್ಯಕ್ಷರು ಕೂಡ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿರುವಂತದ್ದಿದೆ. ನಾವಿವ ಸಭೆ ಕರೆದಿದ್ವಿ, ಅದು ಕಾರಣಾಂತರದಿಂದ ಬಂದಿಲ್ಲ, ಗೊತ್ತಿಲ್ಲ. ಯಾಕಂದ್ರೆ ನಾನು ಅಂತಕ್ಕಂಥ ಒಮ್ಮನ್ನ ಬಿಟ್ಟಾಗ ಮಾತ್ರ ಸಮಾಜವನ್ನ ತಿರ್ಲಿಕ್ಕಾಗ್ತದೆ. ನಾನು ಅಂತಕ್ಕಂಥದ್ದು ಒಳಗಡೆ ಇದ್ರೆ 10 ಜನ ಕಾರ್ಯಕರ್ತರು ಕೂಡ ನಿಮ್ಮ ಹತ್ರ ಸುಳಿಯಲ್ಲ ಅಂತಕ್ಕಂಥ ಪ್ರಾಮಾಣಿಕ ಸತ್ಯವನ್ನು ಉಟ್ಕೊಳ್ಬೇಕಾಗ್ತದೆ. ಆಗ ಮಾತ್ರ ನಾಯಕತ್ವಕ್ಕೆ ಯಾವಾಗಲೂ ಕೂಡ ಪ್ರಾಮಾಣಿಕತೆ ನಿಮ್ ಜೊತೆಲಿ ಇರ್ತದೆ ಅಂತಕ್ಕಂಥ ನಾವು ಯಾರು ಕೂಡ ಮರಿಬಾರದು. ಯಾಕೆಂದ್ರೆ ಸಂಘ ಅಂದ್ರೆ 10 ಜನ ಇದ್ರೆ ಮಾತ್ರ ಸಂಘ, ಇಲ್ಲ ಅಂದ್ರೆ ಸಂಘ ಅಂತ ಕರೆಯೋದಿಲ್ಲ. ನಾವು ಕೂಡ ವಿಶೇಷವಾಗಿ ಪದಾಧಿಕಾರಿಗಳು ಈ ಮಡಿವಂತಿಕೆಯನ್ನು ಬಿಟ್ಟು ನಾವೆಲ್ಲರೂ ಕೂಡ ಕಾರ್ಯಕರ್ತರ ಜೊತೆಯಲ್ಲಿ ಬೆಂತಟ್ಟುವಂತ ಕೆಲಸ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ನಾವು ನೀವೆಲ್ಲರೂ ಕೂಡ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ಲಿ. ಇವತ್ತು ಮಳೆ ಇದ್ರೂ ಕೂಡ ಜನರನ್ನ ಕರೆತರುವುದರಲ್ಲಿ ನಮ್ಮ ಲಿಂಗಣ್ಣ ಬಾಳೆಗುಂದ ಬಹಳ ಕಷ್ಟಪಟ್ಟು ಎಲ್ಲ ಪದಾಧಿಕಾರಿಗಳು ಶ್ರಮ ವಹಿಸಿದ್ದೀರಿ. ನಮ್ಮ ಗೌಡ್ರು ಹೇಳಿದಾಗ ಎಲ್ಲರೂ ಕೂಡ ಕಾರ್ಯಕರ್ತನ ಕರೆತರುವಂತ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಆಗ್ಬೇಕು. ಆಗ ಮಾತ್ರ ಸಂಘಟನೆ ಉದ್ದೇಶಗಳು ಅವ್ರಿಗೆ ಮೂಡಿಸ್ಬೇಕು. ಸಂಘ ಅಂದ್ರೆ ಕೆಲವರೆಲ್ಲ ಮುಖ ಮುರಿಯೋದಿದೆ. ಸಂಘ ಅಂದ್ರೆ ಚಪಾತಿ ಮಾಡ್ತಾರಲೆ, ಕಲ್ಲೊಡಿತಾರಲೆ, ಮತ್ತೊಂದು ಏನೇನೋ ಇದೆ. ಆದ್ರೆ ಕರವೇ ಸ್ವಾಭಿಮಾನಿ ಬಣ ಯಾವತ್ತು ಕಲ್ಲೊಡೆಯುವ ಸಂಘಟನೆ ಅಲ್ಲ, ಇನ್ನೊಬ್ಬರಿಗೆ ಹಿಂಸೆ ಕೊಡ್ತಕ್ಕಂಥ ಸಂಘಟನೆ ಅಲ್ಲ, ಇನ್ನೊಬ್ಬರಿಗೆ ನೋವು ಕೊಡ್ತಕ್ಕಂಥ ಸಂಘಟನೆ ಅಲ್ಲ, ಇನ್ನೊಬ್ಬರ ನೋವಿಗೆ ಸ್ಪಂದಿಸ್ತಕ್ಕಂಥ, ಇನ್ನೊಬ್ಬರು ಕಣ್ಣೀರನ್ನು ಒರೆಸ್ತಕ್ಕಂಥ, ಇನ್ನೊಂದು ಒಳ್ಳೆ ಮರವಾಗಿ ನೆರಳು ಕೊಡ್ತಕ್ಕಂಥ ಇದೊಂದು ಒಳ್ಳೆ ಜಾತಿಯ ಮರ ಅಂತಕ್ಕಂಥದ್ದನ್ನ ನೀವು ಯಾರು ಕೂಡ ಮರಿಬಾರದು. ಯಾಕಂದ್ರೆ ಇಲ್ಲಿ ಒಳ್ಳೆಯ ಗಿಡ ಹಾಕಿ ಅದರ ಅಡಿಯಲ್ಲಿ ನೆರಳು ತಗೊಳ್ಳುವಂತ ಒಂದಷ್ಟು ಜನ ಸೃಷ್ಟಿ ಆಗ್ಬೇಕಾಗ್ತದೆ. ಅದಕ್ಕೆ ನೀವು ಗಿಡವನ್ನು ನೆಡುವಂತ ವ್ಯಕ್ತಿಗಳಾಗಬೇಕು. ಆಗ ಮಾತ್ರ ಮರ ಬೆಳೆದ ಅಡಿಯಲ್ಲಿ ನೆರಳ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಆಗ್ತದೆ. ಹಾಗಾಗಿ ಜಿಲ್ಲಾಧ್ಯಕ್ಷರ ಮೇಲೆ ನಾವು ಲಿಂಗಣ್ಣ ಬಹಳ ದಿನದಿಂದ ಜಿಲ್ಲಾಧ್ಯಕ್ಷರ ಆಕಾಂಕ್ಷೆಯಲ್ಲಿ ಇದ್ರು. ಅದೇ ಪಾಪ ಅವ್ರ ಆರೋಗ್ಯದ ಸಮಸ್ಯೆಯಿಂದ ನಾವು ಸ್ವಲ್ಪ ದಿನ ಹೋಗ್ಲಿ ಅಂತ ಕೂಡ ಅವಕಾಶ ಸಿಕ್ಕಿದೆ. ಅಧ್ಯಕ್ಷರ ಅವಕಾಶ ಅಂತಕ್ಕಂಥದ್ದು ಬಹಳ ಪವಿತ್ರವಾದದ್ದು. ಅವಕಾಶ ಯಾವಾಗಲೂ ಪವಿತ್ರವಾದದ್ದು. ಅದನ್ನ ಒಂದು ಒಳ್ಳೆ ದಾರಿಗೆ 100 ಜನಕ್ಕೆ ನಿನ್ನಿಂದ ನ್ಯಾಯ ಸಿಗಬೇಕು. ಅನ್ಯಾಯಕ್ಕೆ ಯಾರೇ ಒಳಗಾದ್ರೂ ಅವ್ರಿಗೆ ನ್ಯಾಯ ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ನಿಂತು ಮಾಡಬೇಕಾಗ್ತದೆ. ಯಾರಿಗೂ ಅಂಜಬೇಕಾಗಿಲ್ಲ, DC ಗಂಜಬೇಕಾಗಿಲ್ಲ, SP ಗಂಜಬೇಕಾಗಿಲ್ಲ, ಠಾಣೆಗಳಲ್ಲಿ ಇರ್ತಕ್ಕಂಥ ಪಕಾಸೂರರಿಗೆ ಎದುರಬೇಕಾಗಿಲ್ಲ. ಇವತ್ತು ನಮ್ಮ ತೆರಿಗೆ ಹಣವನ್ನು ಕೊಟ್ಟು ನಾವು ಸಂಬಳ ಕೊಟ್ಟು ಅವ್ರು ಹಾಕೊಳ್ತಕ್ಕಂಥ ಬಟ್ಟೆನೂ ಕೂಡ ನಮ್ಮ ದುಡ್ಡು ಅಂತಕ್ಕಂಥದ್ದನ್ನ ನೀವು ಸಾರಿ ಹೇಳ್ಬೇಕಾಗ್ತದೆ ಅಧಿಕಾರಿಗಳಿಗೆ ದಯಮಾಡಿ. ಹಾಗಾಗಿ ಅದು ರೈಸನ್ನ ಮಾಡ್ತಿದ್ದೆ. ನಂಜನಸ್ವಾಮಿ ಅವರು ಯಾವುದೇ DC ಬರ್ಬೇಕಾದ್ರೆ ಅವ್ರ ಅಪ್ಪಣೆಯಿಂದ ಒಳಗಡೆ ಬರಂಗಿರ್ಲಿಲ್ಲ. ರೈಸಂಗದಲ್ಲಿ ನಂಜನಸ್ವಾಮಿ ಅವರಿದ್ದಾಗ 500 ಮೀಟರ್ ದೂರದಲ್ಲಿ ನಿಂತ್ಕೋಬೇಕಾಯ್ತು SP ಮತ್ತೆ DC. ಅಲ್ಲಿ ಇವತ್ತು ಆ ಪರಿಸ್ಥಿತಿ ಇಲ್ಲ. ಕಾರಣ ಯಾಕೆಂದ್ರೆ ನಾವೆಲ್ಲ ಬೇರೆ ಬೇರೆ ಇದಕ್ಕೆ ಜೋತ್ ಬಿದ್ದಿರೋದು ಜಾತಿ, ಧರ್ಮ, ಪಕ್ಷ ಅಂತ ಹೇಳಿ
ಬೊಬ್ಬೆ ಹೊಡ್ಕೊಂಡು ಬೇರೆ ಬೇರೆ ಕೈ ಎತ್ಕೊಂಡು ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳುವಂತ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ಕೊಂಡಿದ್ದೇವೆ. ಹಾಗಾಗಿ ದಯಮಾಡಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಲ್ಲಿ ಇರ್ತಕ್ಕಂಥ ಎಲ್ಲ ಒಬ್ಬ ಕಟ್ಟಕಡೆಯ ಕಾರ್ಯಕರ್ತರು ಕೂಡ ಒಬ್ಬ ನಾಯಕನಾಗಿ ಮುಂದೆ ಬರಬೇಕು, ನಾಯಕನಾಗಿ ಬೆಳಿಬೇಕು ಅನ್ನುವಂಥ ಕನಸು ಕಂಡಂತ ಸಂಘಟನೆ ಇದು. ಹಾಗಾಗಿ ನೀವೆಲ್ಲರೂ ಕೂಡ ನಾಯಕತ್ವವನ್ನ ಬರೀ ನನಗಾಗ್ಲಿ ಲಿಂಗಣ್ಣಗಾಗ್ಲಿ ಜಿಲ್ಲಾ ಸಮಿತಿಗೆ ಅಷ್ಟೇ ಜವಾಬ್ದಾರಿ ಇಲ್ಲ, ಒಬ್ಬ ಕಾರ್ಯಕರ್ತಕ್ಕೂ ಕೂಡ ಒಬ್ಬ ರಾಜ್ಯಾಧ್ಯಕ್ಷನಾಗಿ ಪ್ರಶ್ನೆ ಮಾಡ್ತಕ್ಕಂಥ ಮನೋಭಾವ ಇರ್ತಕ್ಕಂಥ ಸಂಘಟನೆ. ನೀವೆಲ್ಲೂ ಕೂಡ ಅನ್ಯಾಯ ಆದಾಗ, ಗ್ರಾಮದಲ್ಲಿ ಅನ್ಯಾಯ ಆದಾಗ, ಗ್ರಾಮದಲ್ಲಿ ಸಮಸ್ಯೆಗಳು ಸೃಷ್ಟಿ ಆದಾಗ ನೀವೆಲ್ಲರೂ ಕೂಡ ನಾಯಕರ ತರ ಪ್ರಶ್ನೆ ಮಾಡ್ತಕ್ಕಂಥ ಶಕ್ತಿಯನ್ನ ಮೈಗೂಡಿಸ್ಕೊಳ್ಳುವಂತ ಒಂದು ಶಕ್ತಿ ತಾಯಿ ಭುವನೇಶ್ವರಿ ಕೊಟ್ಟಿರ್ತಕ್ಕಂಥ ಮಾತನ್ನು ಹೇಳಿ ವೇದಿಕೆ ಮೇಲೆ ಇರ್ತಕ್ಕಂಥ ಅತಿಥಿಗಳಿಗೆ ಮತ್ತೆ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ವಿಶೇಷ ಆಹ್ವಾನಿತರಿಗೆ, ಅತಿಥಿಗಳಿಗೆ, ನನ್ನ ಹಳೆಯ ಸಂಘಟಕರಿಗೆ, ತಾಲೂಕು ನೂತನವಾಗಿದ್ದೀರಿ ನೀವು ಕೂಡ ಬಹಳ ಪ್ರಬಲವಾಗಿ ತಾಲೂಕಿನಲ್ಲಿ ದಂಡಾಧಿಕಾರಿಗೆ ಯಾವಾಗಲೂ ಕೂಡ ಕಿವಿಟ್ಟುವಂತ ಮತ್ತೆ ಅಲ್ಲಿ ಮೂಲಭೂತ ಸೌಲಭ್ಯಗಳ ವಿಚಾರದಲ್ಲಿ ಯಾವಾಗಲೂ ಕೂಡ ಹೋರಾಟ ಮಾಡುವ ಮುಖೇನ ಅವನಿಗೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನು ಕೂಡ ದಂಡಾಧಿಕಾರಿಗಳು ಮಾಡಬೇಕಾಗ್ತದೆ ತಹಸೀಲ್ದಾರಿಗೆ. ಹಾಗಾಗಿ ನೀವೆಲ್ಲರೂ ಕೂಡ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಮತ್ತೆ ಮಹಿಳಾ ಶಕ್ತಿಗಳು ಹೆಚ್ಚು ಹೆಚ್ಚು ಬರಬೇಕಾಗ್ತದೆ. ಇವತ್ತು ನಾವು ಮಹಿಳಾ ಶಕ್ತಿಗಳನ್ನ ಈ ಭಾಗದಲ್ಲಿ ಭಜನೆ ಮಾಡೋ ಕಡೆ ಧರ್ಮದ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಕಾಣ್ತೀವಿ. ಅದು ಬೇಕು, ಇಲ್ಲ ಅಂತ ಹೇಳಿದ್ರು. ಆದರೆ ನಿಮ್ಮ ಬದುಕು ಹಸನಾಗಿರ್ಬೇಕಾದ್ರೆ, 4 ಜನಕ್ಕೆ ನ್ಯಾಯ ಕೊಡಿಸ್ಬೇಕಾದ್ರೆ 10 ಜನದ ಒಂದು ಗುಂಪಿದ್ರೆ ಮಾತ್ರ ನೀವು ಎಲ್ಲಿ ಬೇಕಾದ್ರೂ ಜಯಿಸ್ಕೊಂಡ್ಬರ್ಬೋದು, ಏನ್ ಬೇಕಾದ್ರೂ ಮಾಡ್ಕೊಂಡ್ಬರ್ಬೋದು ಅಂತಕ್ಕಂಥ ನೀವು ಯಾರು ಕೂಡ ಮರಿಬಾರ್ದು. ಮಹಿಳೆಯರು ಜಯಿಸ್ತಾರೆ. ಆಮೇಲೆ ಪುರುಷರಿರುವಂತ ಜಾಗದಲ್ಲಿ ಮಹಿಳೆಯರನ್ನ ಎಲ್ಲ ಕಡೆ ಅವ್ರ ಹಿಂದೆ ತಳ್ಳುವಂತ ವ್ಯವಸ್ಥೆ ಇದೆ. ಆದ್ರೆ ಸ್ವಾಭಿಮಾನಿ ಬಣ ಯಾವಾಗಲೂ ಕೂಡ ಅವ್ರನ್ನ ಮುಂದೆ ತಂದು ಅವ್ರಿಗೆ ಹೆಚ್ಚು ಶಕ್ತಿ ಕೊಟ್ಟು ಅವ್ರನ್ನ ಇನ್ನೊಂದಷ್ಟು ಪೋಷಣೆ ಮಾಡಿ ನಿಂತಕ್ಕೆ ಮಹಿಳೆಯರಿಗೆ ಹೆಚ್ಚು ಗೌರವನ ಕೊಡ್ತಕ್ಕಂಥ ಸಂಘಟನೆ ಅಂತಕ್ಕಂಥ ಒಂದು ಹೆಸರನ್ನ ಮುಂಚೂಣಿ ತರಬೇಕು ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಿಶೇಷವಾದ ಒಂದು ಸಂದೇಶವನ್ನು ಕೊಡೋದ್ರ ಮುಖೇನ ನಾವೆಲ್ಲರೂ ಕೂಡ ಮನುಷ್ಯ ಜಾತಿಗೆ ಗೌರವ ಕೊಡ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಮೈಗೂಡಿಸ್ಕೊಳ್ಳೋಣ. ಜಾತಿ ಧರ್ಮ ಅವ್ರ ಮನೇಲಿ ಇರಲಿ, ಅದಕ್ಕೆಲ್ಲ ಗುರುಗಳಿದ್ದಾರೆ, ಅದಕ್ಕೆ ಆದಂತ ಒಂದು ವ್ಯಾಪ್ತಿ ಇದೆ. ಆ ಗುರುಗಳು ಎಲ್ಲರೂ ಅದನ್ನು ಮಾಡಲಿ. ಆದ್ರೆ ನಾವೆಲ್ಲರೂ ಕೂಡ ಮನೆಯಿಂದ ಈಚೆ ಬರಬೇಕಾದ್ರೆ ಒಬ್ಬ ಕನ್ನಡಿಗ, ಒಬ್ಬ ರೈತನ ಮಗ, ಒಬ್ಬ ಕಾರ್ಮಿಕನ ಮಗ ಅಂತಕ್ಕಂಥ ಗಟ್ಟಿ ನಿಲುವಿನಿಂದ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡುವ ಮುಖೇನ ನಾವೆಲ್ಲರೂ ಕೂಡ ಒಂದಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ, ಮುಂದಿನ ದಿನಗಳಲ್ಲಿ ಸಾಕಷ್ಟು ಹೋರಾಟಗಳು ಇಲ್ಲಿಂದ ಪ್ರಾರಂಭ ಆಗಲಿ ಅಂತಕ್ಕಂಥ ಅಸಾಭಾವನೆಯೊಂದಿಗೆ ನಾನು ಇವತ್ತು ನನ್ನ 4 ತೊದಲುಡಿಗಳನ್ನ ಕೇಳಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ